ಹಾಯ್ ಹೆಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿಯ ಒಂದು LBA ಮತ್ತು ಪುಸ್ತಕದ ಪ್ರಶ್ನೋತ್ತರಗಳು, ಗೆಳೆತನ ಪದ್ಯದ ಒಂದು ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲಾಗಿ ನೋಡಿ, ಚೆನ್ನವೀರ ಕಣವಿ ಗೆಳೆತನ ಪದ್ಯ. ಕೃತಿಕಾರರ ಪರಿಚಯ ಬಂದುಬಿಟ್ಟು ನೋಡಿ. ಹೆಸರು ಚೆನ್ನವೀರ ಕಣವಿ. ಜನ್ಮಸ್ಥಳ ಗದಗ ಜಿಲ್ಲೆಯ ಹೊಂಬಳ. ಹಾಗೆ ಕವನ ಸಂಕಲನಗಳು ಆಕಾಶಬುಟ್ಟಿ, ಭಾವಜೀವಿ, ಮಧುಚಂದ್ರ, ದೀಪದಾರಿ, ಮಣ್ಣಿನ ಮೆರವಣಿಗೆ, ನೆಲಮುಗಿಲು, ಕಾವ್ಯಾಕ್ಷಿ, ಚಿಂತನದಾಹ. ಹಾಗೆ ಇವರ ಪ್ರಶಸ್ತಿಗಳು ಬಂದುಬಿಟ್ಟು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶ್ರೀಯುತರಿಗೆ ಲಭಿಸಿದೆ. ಹಾಗಾದರೆ ಅಭ್ಯಾಸದ ಒಂದು ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕವಿ ಎಲ್ಲಿ ತಂಗಿದ್ದಾರೆ ಅಂತ ಕೇಳಿದಾಗ, ಕವಿ ಆಲದ ಮರದ ತಂಪಾದ ನೆರಳಿನಲ್ಲಿ ಕವಿ ತಂಗಿದ್ದಾರೆ. ನೆಕ್ಸ್ಟ್ ನೋಡಿ, ಕವಿ ಮೌನದಲ್ಲಿ ಏನನ್ನು ನುಂಗಿದ್ದಾರೆ? ಕವಿ ಮೌನದಲ್ಲಿ ಜೀವನದಲ್ಲಿ ಬಹಳಷ್ಟು ತಾಳಲಾಗದ ಕಷ್ಟ ನೋವುಗಳನ್ನು ನುಂಗಿರುತ್ತಾರೆ. ನೆಕ್ಸ್ಟ್ ನೋಡಿ, ಗೆಳೆತನದ ಮನಸ್ಸಿನ ಭಾವನೆ ಹೇಗಿದೆ? ಗೆಳೆತನದ ಮನಸ್ಸಿನ ಭಾವನೆ ಶುದ್ಧ ಸ್ಫಟಿಕ ಬೆಳದಿಂಗಳಿನಂತಿದೆ. ನಾಲ್ಕನೇದಾಗಿ, ಉಪ್ಪು ಮತ್ತು ತಾಯಿಯ ಬಗೆಗಿರುವ ಗಾದೆ ಯಾವುದು? ಉಪ್ಪು ಮತ್ತು ತಾಯಿಯ ಬಗೆಗಿರುವ ಗಾದೆ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ನೋಡಿ, 2-3 ವಾಕ್ಯದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ, ಗೆಳೆತನದಲ್ಲಿ ಯಾವ ದುರ್ಗುಣಗಳು ಇಲ್ಲವೆಂದು ಹೇಳಲಾಗಿದೆ? ಗೆಳೆತನದಲ್ಲಿ ವಂಚನೆ, ಚಂಚಲತೆ, ಮೇಲು ಕೀಳುಗಳ ಭೇದವಿಲ್ಲ, ಅಹಂಕಾರವಿಲ್ಲ, ದ್ವೇಷವಿಲ್ಲ, ಸಣ್ಣತನದಿಂದ ಯೋಚಿಸುವುದಿಲ್ಲ ಮತ್ತು ಸಂಕೋಚಗಳು ಇಲ್ಲವೆಂದು ಕವಿ ಹೇಳುತ್ತಾರೆ. ಹಾಗೆ ಗೆಳೆತನದ ಶುಚಿರುಚಿ ಎಂಥದ್ದು? ಗೆಳೆತನದ ಶುಚಿರುಚಿಯು ಉಪ್ಪಿಗಿಂತಲೂ ಹೆಚ್ಚು, ತಾಯಿಯ ಬಂಧುತ್ವಕ್ಕಿಂತಲೂ ಹೆಚ್ಚು. ಆದರೆ ಇದರ ಕಂಡವರು ಎಲ್ಲರೂ ಕಾಣಲಾಗುವುದಿಲ್ಲ. ಯಾರು ಗೆಳೆತನವನ್ನು ಮಾಡಿರುತ್ತಾರೋ ಅವರು ಮಾತ್ರ ಇದರ ಹದವನ್ನು ಬಲ್ಲರು ಎಂದು ಕವಿ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ, ಜೀವನ ರಸಪಾಕವಾಗುವುದು ಹೇಗೆ ಅಂತ ಕೇಳಿದ್ದಾರೆ. ಹೇಗೋ ಕಷ್ಟಪಟ್ಟು ಗಳಿಸಿ ಉಳಿಸಿಕೊಂಡ ಗೆಳೆತನದ ಪ್ರೀತಿಯನ್ನು ಜೀವನದ ಆಗು ಹೋಗುಗಳಿಗೆ ಬಾಗದಂತೆ ಹಾಗೆ ಕಳೆದುಕೊಳ್ಳದಂತೆ ಕಾಪಾಡಿಕೊಳ್ಳಬೇಕು. ಒಬ್ಬರ ಸುಖದಲ್ಲಿ ಇನ್ನೊಬ್ಬರು ಸಂತಸಪಟ್ಟು ದುಃಖದಲ್ಲಿ ಸಹಭಾಗಿಯಾಗಿ ಸರಸವಿರಸದಲ್ಲಿ ಒಂದಾದರೆ ಜೀವನ ರಸಪಾಕವಾಗುತ್ತದೆ. ಓಕೆ, ನೆಕ್ಸ್ಟ್ ನೋಡಿ, ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದ್ದಾರೆ. ಗೆಳೆತನ ಇಹಲೋಕಕ್ಕಿರುವ ಅಮೃತ ಹೇಗೆ ತಿಳಿಸಿ? ಜೀವನದ ಅನಂತ ತಾಳಲಾಗದ ನೋವುಗಳನ್ನು, ಕಷ್ಟಗಳನ್ನು, ಅದರ ಕಾವುಗಳನ್ನು ಮೌನದಲ್ಲಿ ನುಂಗಿರುವ ಕವಿಗೆ ಗೆಳೆತನವು ಒಂದು ವಿಶಾಲವಾದ ಆಲದ ಮರದಂತೆ ಗೋಚರಿಸುತ್ತದೆ. ಅದರ ತಂಪಾದ ನೆರಳಿನಲ್ಲಿ ತಂಗಲು ಬಯಸುತ್ತಾರೆ. ಗೆಳೆತನದಲ್ಲಿ ವಂಚನೆಯಿಲ್ಲ, ಮೇಲೆ ಕೀಳುಗಳೆಂಬ ಭೇದವಿಲ್ಲ, ಅಹಂಕಾರವಿಲ್ಲ, ಒಬ್ಬರಂತೆ ಬೇರೊಬ್ಬರಿಗೆ ದ್ವೇಷವಿಲ್ಲ, ಸಣ್ಣತನದಿಂದ ಯೋಚಿಸುವುದಿಲ್ಲ ಮತ್ತು ಸಂಕೋಚಗಳೆಂಬ ದುರ್ಗುಣಗಳು ಇಲ್ಲವಾದ್ದರಿಂದ ಗೆಳೆತನವು ಇಹಲೋಕಕ್ಕಿರುವ ಅಮೃತವೆಂದು ಕವಿಗಳು ಹೇಳಿದ್ದಾರೆ. ನೆಕ್ಸ್ಟ್ ನೋಡಿ, ಗೆಳೆಯರ ಮನಸ್ಸಿನ ಭಾವನೆ ಹೇಗಿರುತ್ತದೆ? ಗೆಳೆಯರ ಮನಸ್ಸಿನಲ್ಲಿ ವಂಚನೆಯಿಲ್ಲ, ಮೇಲು ಕೀಳುಗಳೆಂಬ ಭೇದವಿಲ್ಲ, ಅಹಂಕಾರವಿಲ್ಲ, ಒಬ್ಬರ ಮೇಲೊಬ್ಬರಿಗೆ ದ್ವೇಷವಿಲ್ಲ, ಸಣ್ಣತನದಿಂದ ಯೋಚಿಸುವುದಿಲ್ಲ ಮತ್ತು ಸಂತೋಷಗಳೆಂಬ ದುರ್ಗುಣಗಳೂ ಇಲ್ಲ. ಗೆಳೆತನದ ಮನವು
ಬಾನಿನಷ್ಟು ಅಗಲವಾಗಿದೆ. ಎದೆ ತಿಳಿಯಾದ ಕಲ್ಮಶವಿರುವ ಕೊಳೆಯಂತೆ ಇದೆ. ಭಾವವು ಶುದ್ಧವಾದ ಸ್ಫಟಿಕದಂತೆ ಮತ್ತು ಬೆಳದಿಂಗಳಿನಂತೆ ಇದೆ ಎಂದಿದ್ದಾರೆ. ಗೆಳೆಯರು ಹೇಗೆ ಬಾಳುತ್ತಾರೆ? ಹೇಗೋ ಕಷ್ಟಪಟ್ಟು ಗಳಿಸಿ ಉಳಿಸಿಕೊಂಡ ಗೆಳೆತನ ಪ್ರೀತಿಯನ್ನು ಜೀವನದ ಆಗು ಹೋಗುಗಳಿಗೆ ಬಾಗದಂತೆ ಕಳೆದುಕೊಳ್ಳುವುದಂತೆ ಕಾಪಾಡಿಕೊಳ್ಳುತ್ತಾರೆ. ಗೆಳೆಯರು ಒಬ್ಬರ ಸುಖಕ್ಕೆ ಮತ್ತೊಬ್ಬರು ಗಂಧವಂತೆ ಜೀವ ತೆಗೆದು ಬಳಸುವರು. ನೆಕ್ಸ್ಟ್ ನೋಡಿ, ಗೆಳೆತನವನ್ನು ನಿನ್ನ ಮಾತುಗಳಲ್ಲಿ ವಿವರಿಸುವಂತ ಇದೆ. ಗೆಳೆತನವು ಪೌರಾಣಿಕ, ಐತಿಹಾಸಿಕ, ಸುಕಾಲಿಕ ಬದುಕಿನಲ್ಲಿ ಮಿಗಿಲಾದ ಸ್ಥಾನವನ್ನು ಹೊಂದಿದೆ. ಗೆಳೆತನದಿಂದ ನಾವು ಜೀವಿಸಿದ ಕಷ್ಟ ನೋವುಗಳನ್ನು ನಲಿವುಗಳನ್ನು ಪರಸ್ಪರ ಹಂಚಿಕೊಳ್ಳಬಹುದು. ಗೆಳೆತನದ ಬಗ್ಗೆ ನಾವು ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಎಂಬ ಗಾದೆಯಂತೆ ತಿಳಿಯಬಹುದಾಗಿದೆ. 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ನೋಡಿ ವಿದ್ಯಾರ್ಥಿಗಳೇ. 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಕವಿಯು ಗೆಳೆತನವೆಂಬ ಆಲದ ಮರದ ತಂಪಿನಲ್ಲಿ ತಂಗಿ ಜೀವನದ ಅನಂತ ನೋವುಗಳನ್ನು, ಕಷ್ಟಗಳನ್ನು, ಅದರ ತಾಪಗಳನ್ನು ಮೌನದಲ್ಲಿ ನುಂಗಿದ್ದಾರೆ. ಗೆಳೆತನವೆಂಬುದು ಭೂಲೋಕದ ಅಮೃತವಿದ್ದಂತೆ. ಗೆಳೆಯರಿಲ್ಲದ ಜೀವನ ಬದುಕಿ ಸತ್ತಂತೆ. ವಂಚನೆಯಿಲ್ಲ, ಮೇಲು ಕೀಳುಗಳ ಭೇದವಿಲ್ಲ, ಅಹಂಕಾರವಿಲ್ಲ, ಒಬ್ಬರ ಮೇಲೊಬ್ಬರಿಗೆ ದ್ವೇಷವಿಲ್ಲ, ಸಣ್ಣತನದಿಂದ ಯೋಚಿಸುವುದಿಲ್ಲ ಮತ್ತು ಸಂಕೋಚಗಳೆಂಬ ದುರ್ಗುಣಗಳು ಇರುವುದಿಲ್ಲ. ಗೆಳೆಯನ ಮನವು ಆಕಾಶದಂತೆ ವಿಶಾಲ, ಹೃದಯವು ತಿಳಿಯಲಾಗದ ಕೊಳ ಭಾವವು ಶುದ್ಧವಾದ ಸ್ಫಟಿಕ ಹಾಗೂ ಬೆಳದಿಂಗಳಿನಂತೆ ತಂಪಾಗಿರುತ್ತದೆ. ಗೆಳೆತನದ ರುಚಿಯು ಉಪ್ಪಿಗಿಂತಲೂ ರುಚಿಯುಳ್ಳದ್ದು. ತಾಯಿಗಿಂತಲೂ ಬಂಧುಗಿಂತಲೂ ಹೆಚ್ಚು. ತಾಯಿಯು ಬಂಧುಗಿಂತಲೂ ಹೆಚ್ಚು. ಆದರೆ ಇದರ ರುಚಿಯು ಕಂಡವರೆಲ್ಲರೂ ಕಾಣಲಾಗುವುದಿಲ್ಲ. ಯಾರು ಗೆಳೆತನವನ್ನು ಮಾಡಿರುತ್ತಾರೋ ಅವರು ಮಾತ್ರ ಇದರ ಪಕ್ವತೆಯನ್ನು ಅರಿಯಬಲ್ಲರು. ಹೇಗೋ ಹೆಗಲಕಟ್ಟು ಬಂದಿದೆ ಪ್ರೀತಿ. ಅದನ್ನು ಜೀವನದ ಆಗು ಹೋಗುಗಳಿಗೆ ಮಣಿಯದಂತೆ ಕಾಪಾಡಿಕೊಳ್ಳಬೇಕು. ಗೆಳೆಯರ ಒಬ್ಬರ ಸುಖಕ್ಕೆ ಮತ್ತೊಬ್ಬರು ಸಂತೋಷಪಟ್ಟು ಸುಖದಲ್ಲಿ ಸಹಭಾಗಿಯಾಗಿ ಜೀವನ ರಸಪಾಕವಾಗುವಂತೆ ಸರಸ ವಿರಸದಲ್ಲಿ ಅಪ್ಪಿಕೊಂಡು ಒಬ್ಬರಿಗಾಗಿ ಒಬ್ಬರು ಗಂಧದಂತೆ ಜೀವ ತೆಗೆದು ಬಾಳುವರು ಎಂದು ಕವಿ ಚನ್ನವೀರ ಕಣವಿಯವರು ತಿಳಿಸಿದ್ದಾರೆ. ಇದು ನೋಡಿ ವಿದ್ಯಾರ್ಥಿಗಳೀಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಇದೆ. ಅದನ್ನುಳಿದರೇನು ಹುದು ಜೀವನ್ಮಾತೆ ಅಂತ ಇದೆ. ಪ್ರಸ್ತುತ ವಾಕ್ಯವನ್ನು ಶ್ರೀ ಚನ್ನವೀರ ಕಣವಿಯವರು ರಚಿಸಿರುವ ಆಕಾಶ ಬುಟ್ಟಿ ಎಂಬ ಕವನ ಸಂಕಲನದಿಂದ ಆಯ್ದ ಗೆಳೆತನ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ. ಸಂದರ್ಭ: ಕವಿಗಳು ಗೆಳೆತನದೇ ಇಹಲೋಕಕ್ಕಿರುವ ಅಮೃತ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಹೇಳಲಾಗುತ್ತದೆ ಅಥವಾ ಹೇಳುತ್ತಾರೆ. ಸ್ವಾರಸ್ಯ: ಗೆಳೆತನದ ಹಿರಿಮೆಯನ್ನು ಕವಿಗಳು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ. ನೆಕ್ಸ್ಟ್ ನೋಡಿ, ಭಾವ ಶುದ್ಧ ಸ್ಫಟಿಕ ಬೆಳದಿಂಗಳು ಅಂತ ಇದೆ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಶ್ರೀ ಚನ್ನವೀರ ಕಣವಿ ಅವರು ರಚಿಸಿರುವ ಆಕಾಶ ಬುಟ್ಟಿ ಎಂಬ ಕವನ ಸಂಕಲನದಿಂದ ಆಯ್ದ ಗೆಳೆತನ ಎಂಬ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಹಾಗೆ ಗೆಳೆತನದ ಗುಣಲಕ್ಷಣಗಳನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಕವಿಗಳು ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ ಬಂದ್ಬಿಟ್ಟು ನೋಡಿ, ಗೆಳೆತನದ ಶುದ್ಧತೆಯನ್ನು ಬೆಳದಿಂಗಳಿಗೆ ಹೋಲಿಸುವುದು ಬಹು ಸ್ವಾರಸ್ಯವಾಗಿದೆ ಸ್ವಾರಸ್ಯವಾಗಿದೆ ಅಂತ ಹೇಳ್ಬೋದು. ಕಂಡುವರೇನು ಬಲ್ಲರಿದನು. ಪ್ರಸ್ತುತ ವಾಕ್ಯವನ್ನು ಶ್ರೀ ಚನ್ನವೀರ ಕಣವಿ ಅವರು ರಚಿಸಿರುವ ಆಕಾಶ ಬುಟ್ಟಿ ಎಂಬ ಕವನ ಸಂಕಲನದಿಂದ ಗೆಳೆತನ ಎಂಬ ಕವನದಿಂದ ಆರಿಸಲಾಗಿದೆ. ಗೆಳೆತನದ ರುಚಿಯು ಮಹತ್ವವನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಕವಿಗಳು ಈ ಮಾತನ್ನು ಹೇಳುತ್ತಾರೆ. ಗೆಳೆತನದ ಪರಿಪಕ್ವತೆಯನ್ನು
ಅನುಭವಿಸುವವರು ಮಾತ್ರ ಅರಿಯಲು ಸಾಧ್ಯ ಎಂಬುದು ಈ ಮಾತಿನ ಮೂಲಕ ಕವಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿರುತ್ತಾರೆ. ಬಾಳುವರು ಗಂಧದೋಲು ಜೀವ ತೊಯ್ದು. ಪ್ರಸ್ತುತ ವಾಕ್ಯವನ್ನು ಚನ್ನವೀರ ಕಣವಿಯವರು ರಚಿಸಿರುವ ಆಕಾಶ ಬುಟ್ಟಿ ಎಂಬ ಕವನದಿಂದ ಆಯ್ದ ಗೆಳೆತನ ಎಂಬ ಕವನದಿಂದ ಆರಿಸಲಾಗಿದೆ. ಗೆಳೆಯರು ಸುಖಕ್ಕೆ ಸಂತಸಪಟ್ಟು ದುಃಖದಲ್ಲಿ ಸಹಭಾಗಿಯಾಗಿ ಜೀವನದ ರಸಪಾಕ ಸರಸವಿರಸದಲ್ಲಿ ಒಂದಾಗುವ ಎಂದು ಕವಿಗಳು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಹಾಗೆ ವಿದ್ಯಾರ್ಥಿಗಳೇ ನೋಡಿ, LBAದಲ್ಲಿ ಒಂದು ಹೆಚ್ಚುವರಿಯಾಗಿ ಕೊಟ್ಟಿರುವಂಥ ಪ್ರಶ್ನೆಗಳನ್ನು ಈಗ ನೋಡ್ತಾ ಹೋಗೋಣ. ಈ ಕೆಳಗಿನವುಗಳಲ್ಲಿ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ಷಮಾಕ್ಷರದೊಂದಿಗೆ ಬರೆಯಿರಿ ಅಂತ ಇದೆ. ಇಹಲೋಕ ಪದದ ವಿರುದ್ಧ ಪದ ಯಾವುದಂತ ಕೇಳಿದ್ದಾರೆ. ಇಹಲೋಕ ಆಪ್ಷನ್ ಎ ಭೂಲೋಕ ಅಂತ ಇದೆ, ಮಧ್ಯಲೋಕ, ಪರಲೋಕ ಅಂತ ಇದೆ, ಸ್ವರ್ಗಲೋಕ ಅಂತ ಇದೆ ನೋಡಿ. ಇಹಲೋಕ ಸರಿ ಉತ್ತರ ಪರಲೋಕ. ನೆಕ್ಸ್ಟ್ ನೋಡಿ, ಕುರುಪು ಪದದ ಅರ್ಥ ಅಂತ ಕೇಳಿದ್ದಾರೆ. ಕಾಗೆ, ಕುಪ್ಪೆ, ಪ್ರೀತಿ, ಅಮ್ಮ ಅಂತ ಇದೆ. ಸರಿ ಉತ್ತರ ಪ್ರೀತಿ. ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಅಮೃತ, ಅಮೃದು, ಕಾವ್ಯ, ಕಬ್ಬ. ತತ್ಸಮ ತತ್ವವನ್ನು ಕೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ, ಭಾನು, ಆಕಾಶ, ಭಾನು, ಸೂರ್ಯ ನೋಡಿ ಇಲ್ಲಿ. ಓಕೆ, ನೆಕ್ಸ್ಟ್ ನೋಡಿ, ಕೆಳಗಿನವುಗಳಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಹಲೋಕಕ್ಕಿರುವ ಅಮೃತ ಯಾವುದು? ಗಗನ. ಸರಿಯಾದ ಉತ್ತರ ಗಗನ. ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಗೆಳೆತನದ ಇಹಲೋಕಕ್ಕಿರುವ ಅಮೃತ ಹೇಗೆ ತಿಳಿಸಿ. ಗೆಳೆತನವು ವಿಶಾಲವಾದ ಆಲದ ಮರವಿದ್ದಂತೆ. ಇಲ್ಲಿ ಪ್ರೀತಿ ವಿಶ್ವಾಸದ ತಂಪಾದ ನೆರಳು ಇರುವುದು. ಜೀವನದ ಕೊನೆಯಿಲ್ಲದ ಭರವಸೆ. ನೋವುಗಳನ್ನು ಗೆಳೆತನದ ಸ್ಪರ್ಶದಿಂದ ಮರೆಯಬಹುದು. ಗೆಳೆತನವು ಇಹಲೋಕದಲ್ಲಿರುವ ಅಮ್ಮನಂತೆ ಇರುವುದು. ಅಮೃತದ ಹಾಗೆ ಇರುವುದು. ಗೆಳೆತನವನ್ನು ತೊಂದರೆ ಜೀವನ ಮರಣದಂತೆ ಅಂತ ಇದೆ. ಸರಿ. ಓಕೆ, ನೆಕ್ಸ್ಟ್ ನೋಡಿ, ಗೆಳೆಯರ ಮನಸ್ಸಿನ ಭಾವನೆ ಹೇಗಿರುತ್ತದೆ ವಿವರಿಸಿ. ಗೆಳೆತನದಲ್ಲಿ ಗೆಳೆಯರಿಬ್ಬರ ಮನಸ್ಸಿನ ಭಾವವು ಸ್ಫಟಿಕದಂತೆ ಶುದ್ಧವಾಗಿರುತ್ತದೆ. ಎಂದೆಂದು ಕಲ್ಮಶಗಳಿಲ್ಲದ ತಿಳಿಯಾದ ಹೊಳಪಿನಂತಿರುತ್ತದೆ. ಮನವು ಬಾನಿನಂತೆ ಅಗಲವಾಗಿರುತ್ತದೆ. ಬೆಳದಿಂಗಳಿನಂತೆ ತಂಪಾಗಿರುತ್ತದೆ. ನಿಜವಾದ ಗೆಳೆಯರಲ್ಲಿ ವಂಚನೆ, ಚಂಚಲತೆ ಮತ್ತು ಮೇಲು ಕೀಳುರಿಮೆಯನ್ನು ಭೇದ ಭಾವನೆಗೆ ಅವಕಾಶವಿಲ್ಲ. ಅಹಂಕಾರ, ದ್ವೇಷದ ಭಾವನೆಗೆ ಆಸ್ಪದವಿಲ್ಲ. ಗೆಳೆಯರು ಹೇಗೆ ಬಾಳುತ್ತಾರೆ ಅಂತ ಇದೆ. ಜೀವನದ ಆಗು ಹೋಗುಗಳನ್ನು ಸಹಿಸಿಕೊಳ್ಳುವ ಮನೋಭಾವನೆ ಗೆಳೆಯರಲ್ಲಿರುತ್ತದೆ. ಗೆಳೆಯರು ಪರಸ್ಪರ ಸಂತಸ ಹಾಗೂ ದುಃಖಗಳಲ್ಲಿ ಸಹ ಭಾಗಿಯಾಗಿರುತ್ತಾರೆ. ಹಾಗಾದಾಗ ಜೀವನವು ರಸದ ಪಾಕದಂತಿರುತ್ತದೆ. ಗೆಳೆಯರು ವಿರಸವನ್ನು ಸ್ವೀಕರಿಸಿ ಗಂಧದ ರೀತಿ ಜೀವ ತೆಗೆದು ಪರಸ್ಪರರಾಗಿ ಬದುಕುತ್ತಾರೆ ಅಂತ ಇದೆ ವಿದ್ಯಾರ್ಥಿಗಳೇ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳು ಬೇಕಾದರೆ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಆದಷ್ಟು ಬೇಗ ಶೇರ್ ಮಾಡಿ. ಧನ್ಯವಾದ.